ವೆನೆಜುವೆಲಾ ಅಧ್ಯಕ್ಷರಾಗಿದ್ದ ನಿಕೋಲಸ್ ಮಡುರೋ ಮತ್ತವರ ಪತ್ನಿ ಸಿಲಿಯಾ ಫ್ಲೋರೆಸ್ ಅವರು ಹೆಲಿಸ್ಟನ್ನರ ಮ್ಯಾನ್ಹಟನ್ ಕೋರ್ಟ್ ರೂಮ್ನಲ್ಲಿ ಮಾದಕ ವಸ್ತು ಕಳ್ಳಸಾಗಾಟನೆ ಆರೋಪ ಹೊರಿಸಿದಂತೆ ಮನವಿ ಮಾಡಿದರು. ಯುಎಸ್ಎ ಮಿಲಿಟರಿಯಿಂದ ಬಂಧಿತ ನಿಕೋಲಸ್ ಮಡುರೋ ಮತ್ತವರ ಪತ್ನಿ ಸಿಲಿಯಾ ಫ್ಲೋರೆಸ್ ಅವರನ್ನು ಹೆಲಿಸ್ಟನ್ನರ್ ಮ್ಯಾನ್ಹಟನ್ ನ್ಯಾಯಾಲಯ ಕೊಠಡಿಗೆ ಹಾಜರುಪಡಿಸಲಾಯಿತು. ಅಲ್ಲಿ 92 ವರ್ಷ ಪ್ರಾಯದ ಜಡ್ಜ್ ಅವರ ಮನವಿ ಸ್ವೀಕರಿಸಿದ್ರು. ಇದು ಸರಿಯಲ್ಲ, ಮಾದಕ ವಸ್ತು ಕಳ್ಳಸಾಗಣೆಯಂತ ಆರೋಪವನ್ನು ತಮ್ಮ ಮೇಲೆ ಹೊರಿಸದಂತೆ ಅವರು ಜಡ್ಜ್ರಿಗೆ ಮನವಿ ಮಾಡಿದರು. ಇಬ್ಬರ ಮೇಲೂ ಮಾದಕ ವಸ್ತು ಸಂಬಂಧಿ ಹಿಂಸಾಚಾರದ ಆರೋಪ ಹೊರಿಸಲಾಗಿದೆ. ಜಸ್ಟಿಸ್ ಹೆಲಿಸ್ಟನ್ ಈಗ 92ರ ಪ್ರಾಯದವರು. ಕೊಲಂಬಿಯಾ ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನಲ್ಲಿ ಓದಿದವರು. 1957ರಿಂದ 1960ರ ನಡುವೆ ಯುಎಸ್ಎಯ ಸೇವೆಯ ವಕೀಲರಾಗಿದ್ದರು. ಆಮೇಲೆ ಖಾಸಗಿ ಲಾ ಪ್ರಾಕ್ಟೀಸ್ ಮಾಡತೊಡಗಿದರು. ನ್ಯೂಯಾರ್ಕ್ ದಕ್ಷಿಣ ಜಿಲ್ಲೆಯ ಜಿಲ್ಲಾ ಕೋರ್ಟ್ ಜಡ್ಜ್ ಆಗಿ ಅವರು 1998ರಲ್ಲಿ ಅಧ್ಯಕ್ಷರಾಗಿದ್ದ ಬಿಲ್ ಕ್ಲಿಂಟನ್ ರಿಂದ ನೇಮಕಗೊಂಡರು. ನ್ಯೂಯಾರ್ಕ್ ವಾಷಿಂಗ್ಟನ್ ಮೇಲೆ ಅಲ್ ಖೈದಾ ದಾಳಿ ಸಂಬಂಧದ ವಿಚಾರಣೆ ಎಂದು ಬಹಳಷ್ಟು ಪ್ರಕರಣಗಳನ್ನು ಹೆಲಿಸ್ಟನ್ ತಮ್ಮ ದೀರ್ಘ ಸೇವೆಯಲ್ಲಿ ವಿಚಾರಣೆ ಮಾಡಿದ್ದಾರೆ.